ಈ ವಿಡಿಯೋದಲ್ಲಿ ಪುಷ್ಯ ನಕ್ಷತ್ರದವರು ತಮ್ಮ ದೋಷ ನಿವಾರಣೆಗಾಗಿ, ಕಷ್ಟಗಳ ಪರಿಹಾರಕ್ಕಾಗಿ ಯಾವ ಶ್ಲೋಕವನ್ನು ಪಠಣ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಆಧ್ಯಾತ್ಮಿಕ ಚಿಂತಕಿ, ಲೇಖಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಪ್ರತಿನಿತ್ಯ ಆಗದೇ ಇದ್ದರೆ ಮಂಗಳವಾರ ಹಾಗೂ ಶನಿವಾರ ಪಾರಾಯಣ ಮಾಡಿದ್ರೂ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿಯದೇ ಇದ್ದರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕು. ಪುಷ್ಯ ನಕ್ಷತ್ರದ ಮೊದಲನೇ ಪಾದದವರು ಹೇಳ್ಕೊಳ್ಬೇಕಾದ ಶ್ಲೋಕ: ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಹು ನೈಕರೂಪೋ ಬೃಹದ್ರೂಪ ಶಿಪಿವಿಷ್ಟ ಪ್ರಕಾಶನಃ. ನಾಮದ ಅರ್ಥ: ಶ್ರೇಷ್ಠವಾದ ಬಾಹುಗಳುಳ್ಳವನು, ಯಾವುದರಿಂದಲೂ ತಡೆಯಲಾಗದವನು, ಶ್ರೇಷ್ಠವಾದ ವಾಕ್ ಚಾತುರ್ಯವುಳ್ಳವನು, ಇಂದ್ರ ಹಾಗೂ ಇತರ ದೇವತೆಗಳ ಒಡೆಯನು, ಐಶ್ವರ್ಯವನ್ನು ನೀಡುವವನು, ಬ್ರಹ್ಮವನ್ನು ತಿಳಿದವರಿಗೆ ನಿಜವಾದ ಸಂಪತ್ತಾಗಿರುವವನು, ನಾನಾ ರೂಪಗಳನ್ನು ಹೊಂದಿರುವವನು, ಅಗಾಧವಾದ ರೂಪವುಳ್ಳವನು, ಜ್ಞಾನದ ಬೆಳಕನ್ನು ಹರಡುವವನು, ಪ್ರತಿಯೊಂದು ವಸ್ತುಗಳಲ್ಲಿ ಪ್ರಕಾಶಿಸುವವನು. ಪುಷ್ಯ ನಕ್ಷತ್ರದ 2ನೇ ಪಾದದವರಿಗೆ: ಓಜಸ್ತೇಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ರುದ್ರಸ್ಪಷ್ಟಾಕ್ಷರೋ ಮಂತ್ರಶ್ ಚಂದ್ರಾಂಶುರ್ಭಾಸ್ಕರ ದ್ಯುತಿ. ನಾಮದ ಅರ್ಥ: ಶಕ್ತಿ, ಕ್ರಿಯಾ, ಸಾಮರ್ಥ್ಯ ಮತ್ತು ತೇಜಸ್ಸನ್ನು ನೀಡುವವನು, ಎಲ್ಲ ಆತ್ಮಗಳಲ್ಲೂ ಪ್ರಕಾಶಿಸುವವನು, ತನ್ನ ಶತ್ರುಗಳನ್ನು ನಾಶಪಡಿಸುವವನು, ಎಲ್ಲ ವಿಧದಲ್ಲೂ ಪರಿಪೂರ್ಣನಾದವನು, ಶ್ರೇಷ್ಠವಾದ ಪದಗಳಿಂದ ಶೋಭಿಸುವವನು, ಯಾರು ತನ್ನ ಹೆಸರನ್ನು ಧ್ಯಾನಿಸುತ್ತಾರೋ ಅವರನ್ನು ರಕ್ಷಿಸುವವನು, ಚಂದ್ರನಂತೆ ಪ್ರಕಾಶಮಾನವಾಗಿ ಇರುವವನು, ಸೂರ್ಯನಂತೆ ಪ್ರಕಾಶಮಾನವಾಗಿರುವವನು. ಪುಷ್ಯ ನಕ್ಷತ್ರದ 3ನೇ ಪಾದದವರು ಹೇಳ್ಕೊಳ್ಬೇಕಾದ ಶ್ಲೋಕ: ಅಮೃತಾಂಶೋದ್ಭವೋ ಭಾನು ಶಶಬಿಂದು ಸುರೇಶ್ವರ ಔಷಧಂ ಜಗತ ಸೇತು ಸತ್ಯ ಧರ್ಮ ಪರಾಕ್ರಮಃ. ನಾಮದ ಅರ್ಥ: ಅಮೃತದ ಒಂದಂಶದಿಂದ ಉದ್ಭವಿಸಿದವನು, ಪ್ರಕಾಶಮಾನವುಳ್ಳವನು, ಚಂದ್ರ, ಗ್ರಹ ಮತ್ತು ನಕ್ಷತ್ರಗಳ ಚಲನೆಯನ್ನು ಹತೋಟಿಯಲ್ಲಿ ಇಡುವವನು, ದೇವತೆಗಳ ದೇವನು, ಸರ್ವೌಷಧವು ಆತನೇ ಆಗಿರುವವನು, ಈ ಸಂಸಾರ ಸಾಗರವನ್ನು ದಾಟಲು ಇರುವ ಸೇತುವೆ, ಸತ್ಯಸಂಧನು, ಧರ್ಮಿಷ್ಠನು ಹಾಗೂ ಪರಾಕ್ರಮಿಯಾದವನು. ಪುಷ್ಯ ನಕ್ಷತ್ರದ 4ನೇ ಪಾದದವರಿಗೆ: ಭೂತಭವ್ಯ ಭವನ್ನಾಥ ಪವನ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತ ಕಾಮ ಕಾಮಪ್ರದ ಪ್ರಭು. ನಾಮದ ಅರ್ಥ: ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳ ಒಡೆಯನಾಗಿರುವವನು, ಸರ್ವವ್ಯಾಪಿಯಾದ ವಾಯುವನ್ನು ಹೊಂದಿರುವವನು, ಎಲ್ಲವನ್ನೂ ಪವಿತ್ರಗೊಳಿಸುವವನು, ಅಗ್ನಿಯೂ ಆಗಿರುವವನು, ಆಸೆಯನ್ನು ನಾಶ ಮಾಡುವವನು, ಪ್ರಿಯವಾದ ವಸ್ತುಗಳ ಸೃಷ್ಟಿಕರ್ತ, ದಿವ್ಯವಾದ ಕಾಂತಿಯುಳ್ಳವನು, ಮನ್ಮಥ, ಇಷ್ಟಾರ್ಥಗಳನ್ನು ಈಡೇರಿಸುವವನು, ಎಲ್ಲವನ್ನು ತನ್ನೆಡೆಗೆ ಸೆಳೆಯುವ ಸಾಮರ್ಥ್ಯವುಳ್ಳವನು.